ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಕಾರ್ತಿಕ್. ಇವತ್ತು ನಾವೇನು ನೋಡ್ತಾ ಇದೀವಿ ಅಂದ್ರೆ ವಾಸ್ತವ ಸಂಖ್ಯೆಗಳ ಸಮರಿ ಅಂದ್ರೆ ಸಾರಾಂಶ. ಸೊ ಇಷ್ಟೊತ್ತು ನಾವು ರಿಯಲ್ ನಂಬರ್ಸ್ ಅಲ್ಲಿ ನಾವೆಲ್ಲ ಏನೆಲ್ಲ ನೋಡಿದೀವಿ ಅದನ್ನ ಮೈಂಡ್ ಮ್ಯಾಪಿನ ಮುಖಾಂತರ ನೋಡೋಣ. ಓಕೆ, ಸೊ ಮೊದಲನೇದಾಗಿ ನಾವು ನೋಡಿರೋ ಪಾಠ ಓದಿರೋ ಪಾಠ ಯಾವುದು? ರಿಯಲ್ ನಂಬರ್ಸ್ ಅಥವಾ ವಾಸ್ತವ ಸಂಖ್ಯೆಗಳು. ಈ ಪಾಠದಲ್ಲಿ ಮೊದಲನೆಯ ಟಾಪಿಕ್ ಯಾವ್ದಪ್ಪ? ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಈ ಟಾಪಿಕ್ ತುಂಬಾ ಸತಿ ಎಕ್ಸಾಮ್ ಅಲ್ಲಿ ಕೇಳಿದಾರೆ ಅಂತ ಹೇಳಿದ್ದೀನಿ. ಯಾವ್ದದು? ಅಭಾಗಲಬ್ಧ ಎಂದು ಸಾಧಿಸಿ, ಇರ್ರಾಷನಲ್ ನಂಬರ್ಸ್ ಇನ್ ಪ್ರೂವ್ ದಟ್ ಇಟ್ ಇಸ್ ಅನ್ ಇರ್ರಾಷನಲ್ ನಂಬರ್ ಅಂತ ಕೇಳ್ತಾರೆ. ಏನ್ ಮಾಡ್ಬೇಕು? ಮೊದಲನೇದಾಗಿ ಇಲ್ಲಿ ರಿವೈಸ್ ಮಾಡ್ತಿದೀವಿ. ಓಕೆ, ಸೊ ನಾವೇನಕ್ಕೆ ಇದನ್ನ ಮೈಂಡ್ ಮ್ಯಾಪ್ನ ಮಾಡ್ತಿದೀವಿ ಅಂದ್ರೆ ನಾವು ಏನು ಓದಿದೀವಲ್ವಾ ಪಾಠದಲ್ಲಿ, ಆ ಪಾಠನ ನಾವು ಏನು ಓದಿದೀವಲ್ಲ ಅದನ್ನ ಒಂದ್ಸತಿ ರೀಕಾಲ್ ಮಾಡ್ಬಿಡೋಣ. ಸೊ ಅಭಾಗಲಬ್ಧ ಎಂದು ಸಾಧಿಸಿಯಲ್ಲಿ ಮೊದಲನೇ ಪಾಯಿಂಟ್ ಏನಪ್ಪಾ ಅಂದ್ರೆ ವಿರುದ್ಧವಾಗಿ ಊಹಿಸಬೇಕು. ಅಂದ್ರೆ ಕಾಂಟ್ರರಿ ಆಗಿ ನಾವು ಅಸ್ಯೂಮ್ ಮಾಡಬೇಕು. ಏನಂತ ಅಸ್ಯೂಮ್ ಮಾಡಬೇಕು? ಅಭಾಗಲಬ್ಧ ಎಂದು ಸಾಧಿಸಿ ಪ್ರೂವ್ ದಟ್ ಇಟ್ ಇಸ್ ಇರ್ರಾಷನಲ್ ನಂಬರ್. ಹಾಗಂದ್ರೆ ನಾವು ಇದರ ವಿರುದ್ಧ ಅಂದ್ರೆ ಏನು? ಭಾಗಲಬ್ಧ ಸಂಖ್ಯೆ ಅಂತ ಅಂದ್ರೆ ನಾವು ಊಹಿಸಬೇಕು. ಭಾಗಲಬ್ಧ ಸಂಖ್ಯೆ ಅಂದ್ರೆ ಎ ಬೈ ಬಿ, ಇಲ್ಲಿ ಬಿ ನಾಟ್ ಈಕ್ವಲ್ ಟು 0 ಆಗಿರ್ಬೇಕು. ಮತ್ತೆ ಎ ಮತ್ತು ಬಿ ಯಾವ ರೀತಿ ಇರಬೇಕು? ಕೋ ಪ್ರೈಮ್ ನಂಬರ್ಸ್ ಆಗಿರ್ಬೇಕು, ಅಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು. ರೈಟ್. ಸೊ ಅದಾದ್ಮೇಲೆ ಇದೇ ಇಷ್ಟನ್ನ ಜ್ಞಾಪಕ ಇಟ್ಕೊಂಡು ಮತ್ತೆ ಇದ್ರ ಜೊತೆಗೆ ಪಿ ಅನ್ನೋ ಒಂದು ಅವಿಭಾಜ್ಯ ಸಂಖ್ಯೆ ಎ ಸ್ಕ್ವೇರ್ ಅನ್ನೋ ಒಂದು ಸಂಖ್ಯೆನ ಭಾಗಿಸಿದರೆ ಅದೇ ಪಿ ಅನ್ನೋ ಒಂದು ಸಂಖ್ಯೆ ಎನ ಕೂಡ ಭಾಗಿಸುತ್ತದೆ. ಸೊ ಮೊದಲನೇ ಪಾಯಿಂಟ್ ಬಿ ಇಸ್ ಈಕ್ವಲ್ ನಾಟ್ ಈಕ್ವಲ್ ಟು 0, ಎ ಬಿ ಆರ್ ಸಹ ಅವಿಭಾಜ್ಯ ಸಂಖ್ಯೆಗಳು, ಕೋ ಪ್ರೈಮ್ ನಂಬರ್ಸ್. ಮತ್ತೆ P divides A square, then P also divides A. ಈ ಥಿಯರಮ್, ಇವೆರಡು ಥಿಯರಮ್ನ ನೀವು ಅಥವಾ ಇವೆರಡು ಪಾಯಿಂಟ್ಗಳನ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ಅಭಾಗಲಬ್ಧ ಎಂದು ಸಾಧಿಸಕ್ಕೆ ತುಂಬಾನೇ ನಿಮಗೆ ಹೆಲ್ಪ್ ಆಗುತ್ತೆ. ರೈಟ್. ಮತ್ತೆ ಎರಡನೇದೇನಿದೆ ನೋಡೋಣ. ಎರಡನೇದೇನಿದೆ? ಅಂಕಗಣಿತದ ಪ್ರಮೇಯ, ಮೂಲ ಪ್ರಮೇಯ, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಏನಿದು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್? ಅಂಕಗಣಿತದ ಮೂಲ ಪ್ರಮೇಯ ಏನು? ಯಾವುದೇ ಒಂದು ಸಂಯುಕ್ತ ಸಂಖ್ಯೆನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯೋದೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಏನಂತ ಹೇಳ್ತಾ ಇದ್ದಾರೆ? ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದ್ರೆ ಏನು? ರೈಟಿಂಗ್ ದ ಕಾಂಪೋಸಿಟ್ ನಂಬರ್ಸ್ ಆಸ್ ಮಲ್ಟಿಪಲ್ಸ್ ಆಫ್ ಪ್ರೈಮ್ ನಂಬರ್ಸ್. ಇದಕ್ಕೆ ನಾವೇನಂತ ಕರಿತೀವಿ? ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಅಂದ್ರೆ ಯಾವುದೇ ಒಂದು ಸಂಯುಕ್ತ ಸಂಖ್ಯೆ, ಫಾರ್ ಎಕ್ಸಾಂಪಲ್ 36 ಅಂತ ತಗೊಳ್ಳಿ. ಈ 36ನ ನಾವು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯೋದು. ಅಂದ್ರೆ ಏನು? 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್. ಕರೆಕ್ಟ್. 2 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ? 4. 3 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ? 9. 9 4 36. ಇವಾಗ 2 ಮತ್ತೆ 3ಗಳೇನು? ಅವಿಭಾಜ್ಯ ಸಂಖ್ಯೆಗಳು, ಅಂದ್ರೆ ಪ್ರೈಮ್ ನಂಬರ್ಸ್. ಸೊ ಯಾವುದೇ ಒಂದು ಕಾಂಪೋಸಿಟ್ ನಂಬರ್ ಅಂದ್ರೆ 36, ಯಾವುದೇ ಒಂದು ಕಾಂಪೋಸಿಟ್ ನಂಬರ್ನ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಆಗಿ ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಥವಾ ಅಂಕಗಣಿತದ ಮೂಲ ಪ್ರಮೇಯ ಅಂತ ಕರಿತೀವಿ. ಆಯ್ತಾ? ನೆಕ್ಸ್ಟ್, ಲ ಸ ಅ ಮತ್ತು ಮ ಸ ಅ ಮತ್ತು ಎರಡು ಧನಾತ್ಮಕ ಪೂರ್ಣಾಂಕಗಳ ನಡುವಿನ ಸಂಬಂಧ, ರಿಲೇಶನ್ಶಿಪ್ ಬಿಟ್ವೀನ್ LCM, HCF ಅಂಡ್ 2 ಪಾಸಿಟಿವ್ ನಂಬರ್ಸ್. ಸೊ ಆ ರಿಲೇಶನ್ಶಿಪ್ ಯಾವ ತರ ಇದೆ? LCM ಯಾವ ರೀತಿ ಕಂಡುಹಿಡಿಯೋದು, HCF ಯಾವ ರೀತಿ ಕಂಡುಹಿಡಿಯೋದೆಲ್ಲ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಇವೆರಡು ಮಧ್ಯದಲ್ಲಿ ರಿಲೇಶನ್ಶಿಪ್ ಯಾವ ರೀತಿ ಇದೆ? LCM ಆಫ್ 2 ನಂಬರ್ಸ್ ಇಂಟು HCF ಆಫ್ 2 ನಂಬರ್ಸ್ ವಿಲ್ ಬಿ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದೋಸ್ 2 ನಂಬರ್ಸ್. ಕರೆಕ್ಟ್. ಸೊ ಅದನ್ನ ಯಾವ ರೀತಿ ಬರೆಯೋದು? ನಾವು ಈ ರೀತಿ ಬರೀಬಹುದು ನೋಡಿ. ಫಾರ್ಮುಲಾ ಇದು ಆಕ್ಚುಲಿ ಜ್ಞಾಪಕ ಇಟ್ಕೋಬೇಕು ನೀವು. LCM of A comma B into HCF of A comma B is equal to A into B. ಇದೇ ರೀತಿ ಕನ್ನಡದಲ್ಲಿ ಬರೀಬೇಕಾದ್ರೆ ಲ ಸ ಅ ಆಫ್ A comma B into ಮ ಸ ಅ ಆಫ್ A comma B is equal to A into B. ಇದೇ ನಮ್ಮ ಒಂದು ಸಂಬಂಧ ಅಥವಾ ಸೂತ್ರ. ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು. ಸೊ ರಿಯಲ್ ನಂಬರ್ಸ್ ಅಲ್ಲಿ ಇವು 3 ಕಾನ್ಸೆಪ್ಟ್ಸ್ ನಾವು ಓದಿರೋದು. ಈ 3 ಕಾನ್ಸೆಪ್ಟ್ಸ್ ನ ಕೂಡ ಇಲ್ಲಿ ಬರ್ದಿದೀವಿ. ರೈಟ್. ಸೊ ಈ ತರ ನೀವು ಜ್ಞಾಪಕ ಇಟ್ಕೊಳ್ಳಿ. ಲಾಸ ಮಾಸ ಮತ್ತೆ ಎರಡು ಧನಾತ್ಮಕ ಪೂರ್ಣಾಂಕಗಳ ನಡುವಿನ ಸಂಬಂಧ ಇದೊಂದು, ಅಂಕಗಣಿತದ ಮೂಲ ಪ್ರಮೇಯ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, ಹಾಗೂ ಪ್ರೂಫ್ ಆಫ್ ಇರ್ರಾಷನಲ್ ನಂಬರ್ಸ್, ಇರ್ರಾಷನಲ್ ನಂಬರ್ನ ಪ್ರೂವ್ ಮಾಡೋದು. ರೈಟ್. ಸೊ ಇಷ್ಟೇ ಕಾನ್ಸೆಪ್ಟ್ಸ್ ಇರೋದು ವಾಸ್ತವ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್ಸ್ ಅಲ್ಲಿ. ನಿಮ್ಮ ಮೊದಲನೇ ಚಾಪ್ಟರ್, ನಿಮ್ಮ ಗಣಿತದಲ್ಲಿ ಮೊದಲನೇ ಭಾಗದಲ್ಲಿ ತುಂಬಾ ಸುಲಭವಾದ ಚಾಪ್ಟರ್ ಇದು, ತುಂಬಾ ಈಸಿ ಚಾಪ್ಟರ್. ಸೊ ಮೊದಲನೇ ಚಾಪ್ಟರ್ ಯಾವಾಗ್ಲೂ ಈಸಿ ಇರುತ್ತೆ ಮಕ್ಕಳ, ಜ್ಞಾಪಕ ಇಟ್ಕೊಳ್ಳಿ. ಈ ಚಾಪ್ಟರ್ ಅಂತೂ ತುಂಬಾ ಈಸಿ ಇದೆ. ಬರೀ 3 ಕಾನ್ಸೆಪ್ಟ್ಸ್ ಇರೋದು. 3 ಕಾನ್ಸೆಪ್ಟ್ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ನೀವು ನನ್ನ ರೀಚ್ ಔಟ್ ಆಗ್ಬೋದು. ಹೇಗೆ? ಟೆಲಿಗ್ರಾಮ್, ವಾಟ್ಸ್ಆಪ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮಿನ ಮುಖಾಂತರ. ರೈಟ್. ಮತ್ತೆ ಯೂಟ್ಯೂಬ್ ಅಲ್ಲಿ ಹೇಗೆ ರೀಚ್ ಔಟ್ ಆಗೋದು? ಇದೇ ವಿಡಿಯೋವಿನ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಡೌಟ್ಸ್ ನ ನೀವು ಹಾಕ್ಬೋದು. ನಮ್ಮ ತಂಡ ಹಾಗೂ ನಾನು ನಿಮಗೆ ನಿಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡ್ತೀವಿ. ಸೊ ಇಲ್ಲಿಗೆ ಈ ಸಾರಾಂಶ ಕೂಡ ಮುಗ್ದಿದೆ. ಮತ್ತೆ ನಾನು ನಿಮಗೆ ಮುಂದಿನ ಚಾಪ್ಟರ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಶೇರ್. ಥ್ಯಾಂಕ್ ಯು ಸೋ ಮಚ್.